ಹೆಲೋ ಫ್ರೆಂಡ್ಸ್, ಇವತ್ತು ನಾವು ಕರ್ನಾಟಕ ಸ್ಟೇಟ್ ಪೊಲೀಸ್ ಹುದ್ದೆಯ 2004ರಲ್ಲಿ ನಡೆದ ಎಕ್ಸಾಮ್ ಕ್ವಶನ್ ವಿತ್ ಆನ್ಸರ್ಸನ್ನು ನೋಡೋಣ. ಇದು ಪಾರ್ಟ್ 1. ಮೊದಲದಾಗಿ 1ನೇ ಪ್ರಶ್ನೆ, ಶ್ರೀಲಂಕಾದ ರಾಜಧಾನಿ ಯಾವುದು? ಇದರ ಉತ್ತರ ಆಯ್ಕೆ ಡಿ, ಕೊಲಂಬೋ. 2ನೇ ಪ್ರಶ್ನೆ, ಶ್ರವಣಬೆಳಗೊಳದ ವಿಗ್ರಹವನ್ನು ಕೆತ್ತಿಸಿದವರು ಯಾರು? ಇದರ ಉತ್ತರ ಆಯ್ಕೆ ಎ, ಚಾವುಂಡರಾಯ. 3ನೇ ಪ್ರಶ್ನೆ, ಕರ್ನಾಟಕದ ಸಂಗೀತದ ಪಿತಾಮಹ? ಇದರ ಉತ್ತರ ಆಯ್ಕೆ ಸಿ, ಪುರಂದರದಾಸರು. 4ನೇ ಪ್ರಶ್ನೆ, ಕನ್ನಡದ ಜನಪ್ರಿಯ ದೂರದರ್ಶನದ ಧಾರಾವಾಹಿ ಮಾಯಾಮುರುಗದ ನಿರ್ದೇಶಕರು ಯಾರು? ಇದರ ಉತ್ತರ ಆಯ್ಕೆ ಎ, ಟಿ ಎನ್ ಸೀತಾರಾಮ್. 5ನೇ ಪ್ರಶ್ನೆ, ಉಡುಪಿಯ ಅಷ್ಟಮಠ ಸ್ಥಾಪಕರು ಯಾರು? ಇದರ ಉತ್ತರ ಆಯ್ಕೆ ಸಿ, ಮಧ್ವಾಚಾರ್ಯರು. 6ನೇ ಪ್ರಶ್ನೆ, ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ್ದ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಯಾವ ವರ್ಷದಲ್ಲಿ ಜರುಗಿತು? ಇದರ ಉತ್ತರ ಆಯ್ಕೆ ಬಿ, 1924ರಲ್ಲಿ. 7ನೇ ಪ್ರಶ್ನೆ, ಕರ್ನಾಟಕದ ಯಾವ ಸ್ಥಳವನ್ನು ವಿಶ್ವ ಪರಂಪರೆಯ ಸ್ಥಳವೆಂದು ಘೋಷಿಸಲಾಗಿದೆ? ಇದರ ಉತ್ತರ ಆಯ್ಕೆ ಡಿ, ಹಂಪಿ. 8ನೇ ಪ್ರಶ್ನೆ, ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಕರೆಯಲ್ಪಡಿಸುವ ಸತ್ಯಾಗ್ರಹ ದುರಂತ ಸಂಭವಿಸಿದ್ದು ಯಾವ ಸ್ಥಳದಲ್ಲಿ? ಇದರ ಉತ್ತರ ಆಯ್ಕೆ ಸಿ, ವಿದುರಾಶ್ವತ್ಥ. 9ನೇ ಪ್ರಶ್ನೆ, ಕುಂಭಮೇಳ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ? ಇದರ ಉತ್ತರ ಆಯ್ಕೆ ಡಿ, 12 ವರ್ಷ. 10ನೇ ಪ್ರಶ್ನೆ, ಸೌರಮಂಡಲದಲ್ಲಿ ಎಷ್ಟು ಗ್ರಹಗಳಿವೆ? ಇದರ ಉತ್ತರ ಆಯ್ಕೆ ಡಿ, 8 ಗ್ರಹ. 11ನೇ ಪ್ರಶ್ನೆ, ಭಾರತದಲ್ಲಿ ಉಪಗ್ರಹಗಳನ್ನು ನಿಯಂತ್ರಿಸುವ ಮುಖ್ಯ ಕೇಂದ್ರ ಎಲ್ಲಿದೆ? ಇದರ ಉತ್ತರ ಆಯ್ಕೆ ಸಿ, ಹಾಸನ್. 12ನೇ ಪ್ರಶ್ನೆ, ಭಾರತದ ಪ್ರಥಮ ಉಪಗ್ರಹ ಆರ್ಯಭಟವನ್ನು ಯಾವ ಸ್ಥಳದಿಂದ ಉಡಾವಣೆ ಮಾಡಲಾಯಿತು? ಇದರ ಉತ್ತರ ಆಯ್ಕೆ ಬಿ, ಬಿಯರ್ಸಲೇಕ್, USSR ಇದರ ಉತ್ತರವಾಗಿದೆ. 13ನೇ ಪ್ರಶ್ನೆ, ವಿಟಮಿನ್ ಎ ಅಂಶವು ಕೆಳಗಿನ ಯಾವುದರಲ್ಲಿ ಹೆಚ್ಚಿಗೆ ದೊರೆಯುತ್ತದೆ? ಇದರ ಉತ್ತರ ಆಯ್ಕೆ ಎ, ಹಾಲು. ಇದರ ಉತ್ತರ ಆಯ್ಕೆ ಬಿ, ಸೇಬು. 14ನೇ ಪ್ರಶ್ನೆ, ವಿದ್ಯುತ್ ಬಲ್ಬ್ನಲ್ಲಿರುವ ತಂತಿಯು ಯಾವುದರಿಂದ ಮಾಡಲ್ಪಟ್ಟಿದೆ? ಇದರ ಉತ್ತರ ಆಯ್ಕೆ ಬಿ, ಟಂಗ್ಸ್ಟನ್. 15ನೇ ಪ್ರಶ್ನೆ, ರಾಡಾರ್ ಅನ್ನು ಯಾವುದರ ಪತ್ತೆಗಾಗಿ ಉಪಯೋಗಿಸಲಾಗುತ್ತದೆ? ಇದರ ಉತ್ತರ ಆಯ್ಕೆ ಎ, ಹಾರಾಡುವ ವಸ್ತುಗಳು. 16ನೇ ಪ್ರಶ್ನೆ, ಹಗುರವಾದ ಅನಿಲ ಯಾವುದು? ಇದರ ಉತ್ತರ ಆಯ್ಕೆ ಡಿ, ಜಲಜನಕ. 17ನೇ ಪ್ರಶ್ನೆ, ದೂರದರ್ಶನ ಟಿವಿಯನ್ನು ಕಂಡುಹಿಡಿದವರು? ಇದರ ಉತ್ತರ ಆಯ್ಕೆ ಸಿ, JL ಬರ್ಡ್. 18ನೇ ಪ್ರಶ್ನೆ, ಐನ್ಸ್ಟೀನ್ ರವರು ಒಬ್ಬ? ಇದರ ಉತ್ತರ ಆಯ್ಕೆ ಬಿ, ವಿಜ್ಞಾನಿ. 19ನೇ ಪ್ರಶ್ನೆ, ವಿಶ್ವನಾಥ್ ಆನಂದ್ ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ? ಇದರ ಉತ್ತರ ಆಯ್ಕೆ ಎ, ಚೆಸ್ ಆಟ. 20ನೇ ಪ್ರಶ್ನೆ, ಗೂಗ್ಲಿ ಪದ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಇದರ ಉತ್ತರ ಆಯ್ಕೆ ಸಿ, ಕ್ರಿಕೆಟ್. 21ನೇ ಪ್ರಶ್ನೆ, ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆಯನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಇದರ ಉತ್ತರ ಆಯ್ಕೆ ಬಿ, 5ನೇ ಸೆಪ್ಟೆಂಬರ್. 22ನೇ ಪ್ರಶ್ನೆ, ಚಂದ್ರನ ಮೇಲೆ ಕಾಲುರಿದ ಪ್ರಪ್ರಥಮ ಮನುಷ್ಯ ಯಾರು? ಇದರ ಉತ್ತರ ಆಯ್ಕೆ ಬಿ, ನೀಲ್ ಆರ್ಮ್ಸ್ಟ್ರಾಂಗ್. 23ನೇ ಪ್ರಶ್ನೆ, ಕಾಂಗರೂಗಳ ಹೆಚ್ಚಾಗಿ ಎಲ್ಲಿ ಕಂಡುಬರುತ್ತದೆ? ಇದರ ಉತ್ತರ ಆಯ್ಕೆ ಎ, ಆಸ್ಟ್ರೇಲಿಯಾ. 24ನೇ ಪ್ರಶ್ನೆ, ಖಾರಿಫ್ ಬೆಳೆಯನ್ನು ಯಾವ ಕಾಲದಲ್ಲಿ ಬೆಳೆಯುತ್ತಾರೆ? ಇದರ ಉತ್ತರ ಆಯ್ಕೆ ಎ, ಜೂನ್ನಿಂದ ಸೆಪ್ಟೆಂಬರ್. 25ನೇ ಪ್ರಶ್ನೆ, ಟೀ ಅನ್ನು ಯಾವ ರಾಜ್ಯದಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ? ಇದರ ಉತ್ತರ ಆಯ್ಕೆ ಎ, ಅಸ್ಸಾಂ. 26ನೇ ಪ್ರಶ್ನೆ, ಸೂರ್ಯನಿಂದ ಅತ್ಯಂತ ದೂರದಲ್ಲಿ ಇರುವ ಗ್ರಹ ಯಾವುದು? ಇದರ ಉತ್ತರ ಆಯ್ಕೆ ಸಿ, ಪ್ಲೂಟೋ. 27ನೇ ಪ್ರಶ್ನೆ, ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಇದರ ಉತ್ತರ ಆಯ್ಕೆ ಡಿ, ಉತ್ತರಾಂಚಲ್. 28ನೇ ಪ್ರಶ್ನೆ, ಮೊಹೆಂಜೊದಾರೋ ಮತ್ತು ಹರಪ್ಪ ಸ್ಥಳಗಳು ಇರುವುದು? ಇದರ ಉತ್ತರ ಆಯ್ಕೆ ಬಿ, ಪಾಕಿಸ್ತಾನ್. 29ನೇ ಪ್ರಶ್ನೆ, ಪೌರ್ಣಿಮೆಯು ಯಾವಾಗ ಸಂಭವಿಸುತ್ತದೆ? ಇದರ ಉತ್ತರ ಆಯ್ಕೆ ಎ, ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ. 30ನೇ ಪ್ರಶ್ನೆ, ಹರ್ಷವರ್ಧನನ ಕಾಲದಲ್ಲಿ ಬಂದ ವಿದೇಶಿ ಯಾತ್ರಿಕ? ಇದರ ಉತ್ತರ ಆಯ್ಕೆ ಎ, ಹ್ಯೂಯನ್ ಸಾಂಗ್. 31ನೇ ಪ್ರಶ್ನೆ, ಅಲೆಕ್ಸಾಂಡರ್ನು ಭಾರತದ ಮೇಲೆ ದಂಡೆತ್ತಿ ಬಂದ ವರ್ಷ? ಇದರ ಉತ್ತರ ಆಯ್ಕೆ ಸಿ, ಕ್ರಿಸ್ತಪೂರ್ವ 326. 32ನೇ ಪ್ರಶ್ನೆ, ನಮ್ಮ ರಾಷ್ಟ್ರೀಯ ಧ್ವಜದಲ್ಲಿರುವ ಚಕ್ರದಲ್ಲಿ ಒಟ್ಟು ಎಷ್ಟು ಗೆರೆಗಳಿವೆ?
ಇದರ ಉತ್ತರ ಆಯ್ಕೆ 3. 24 ಗೆರೆಗಳಿವೆ. 33ನೇ ಪ್ರಶ್ನೆ, ಭಾರತದಲ್ಲಿ ಮತದಾನದ ಕನಿಷ್ಠ ವಯಸ್ಸು ಎಷ್ಟು? ಇದರ ಉತ್ತರ ಆಯ್ಕೆ ಎ 18 ವರ್ಷ. 34ನೇ ಪ್ರಶ್ನೆ, ರಾಜ್ಯಸಭೆಯ ಅಧ್ಯಕ್ಷರು ಯಾರು? ಇದರ ಉತ್ತರ ಆಯ್ಕೆ ಬಿ ಉಪರಾಷ್ಟ್ರಪತಿ. 35ನೇ ಪ್ರಶ್ನೆ, ಭಾರತವು ಒಟ್ಟು ಎಷ್ಟು ರಾಜ್ಯಗಳನ್ನು ಹೊಂದಿದೆ? ಇದರ ಉತ್ತರ ಆಯ್ಕೆ ಡಿ 28 ರಾಜ್ಯಗಳು. 36ನೇ ಪ್ರಶ್ನೆ, ಕರಾವಳಿ ಪ್ರದೇಶದ ಸಾಂಸ್ಕೃತಿಕ ನೃತ್ಯ ಯಾವುದು? ಇದರ ಉತ್ತರ ಆಯ್ಕೆ ಬಿ ಯಕ್ಷಗಾನ. 37ನೇ ಪ್ರಶ್ನೆ, ಶ್ರೀ ವೀರೇಂದ್ರ ಹೆಗ್ಗಡೆಯವರು ಯಾವ ಕ್ಷೇತ್ರದ ಧರ್ಮಾಧಿಕಾರಿಗಳು? ಇದರ ಉತ್ತರ ಆಯ್ಕೆ ಎ ಶ್ರೀ ಕ್ಷೇತ್ರ ಧರ್ಮಸ್ಥಳ. 38ನೇ ಪ್ರಶ್ನೆ, USN ಬಾಹ್ಯಾಕಾಶ ನೌಕೆಯಲ್ಲಿ ಯಾವ ಭಾರತೀಯ ಮಹಿಳೆ ಮೃತಪಟ್ಟಿದ್ದರು? ಇದರ ಉತ್ತರ ಆಯ್ಕೆ ಸಿ ಕಲ್ಪನಾ ಚಾವ್ಲಾ. 39ನೇ ಪ್ರಶ್ನೆ, ಬಸವೇಶ್ವರರವರು ಜನಿಸಿದ ಸ್ಥಳ ಯಾವುದು? ಇದರ ಉತ್ತರ ಆಯ್ಕೆ ಡಿ ಬಸವನ ಬಾಗೇವಾಡಿ. 40ನೇ ಪ್ರಶ್ನೆ, ಯಾವ ಸೂಫಿ ಸಂತರು ಸ್ಮಾರಕ ಗುಲ್ಬರ್ಗದಲ್ಲಿದೆ? ಇದರ ಉತ್ತರ ಆಯ್ಕೆ ಎ ಖ್ವಾಜಾ ಬಂದೆ ನವಾಜ್. 41ನೇ ಪ್ರಶ್ನೆ, ಪರ್ವ ವಸ್ತುವನ್ನು ಬರೆದ ಲೇಖಕರು ಯಾರು? ಇದರ ಉತ್ತರ ಆಯ್ಕೆ ಬಿ SL ಭೈರಪ್ಪ. 42ನೇ ಪ್ರಶ್ನೆ, ಕೈಗಾ ಅಣುಸ್ಥಾವರ ಇರುವುದು? ಇದರ ಉತ್ತರ ಆಯ್ಕೆ ಎ ಉತ್ತರ ಕನ್ನಡ. 43ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಪ್ರಾಣಿ? ಇದರ ಉತ್ತರ ಆಯ್ಕೆ ಡಿ ಹುಲಿ. 44ನೇ ಪ್ರಶ್ನೆ, ಹಿಟ್ಲರ್ ಯಾವ ದೇಶದ ಸರ್ವಾಧಿಕಾರಿ? ಇದರ ಉತ್ತರ ಆಯ್ಕೆ ಬಿ ಜರ್ಮನಿ. 45ನೇ ಪ್ರಶ್ನೆ, ಭಾರತದ ಸ್ವಾತಂತ್ರ್ಯಕ್ಕಾಗಿ ಪ್ರಪ್ರಥಮ ಯುದ್ಧ ನಡೆದ ಡ್ಯಾಶ್ನಲ್ಲಿ ನಡೆಯಿತು? ಇದರ ಉತ್ತರ ಆಯ್ಕೆ 1857ರಲ್ಲಿ ನಡೆಯಿತು. 46ನೇ ಪ್ರಶ್ನೆ, PWG ಇದು? ಇದರ ಉತ್ತರ ಆಯ್ಕೆ ಸಿ ಭಯೋತ್ಪಾದಕರ ಸಂಸ್ಥೆ. 47ನೇ ಪ್ರಶ್ನೆ, ಪೆನಾಲ್ಟಿ ಕಾರ್ನರ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದು? ಇದರ ಉತ್ತರ ಆಯ್ಕೆ ಡಿ ಹಾಕಿ. 48ನೇ ಪ್ರಶ್ನೆ, ಕರ್ನಾಟಕದ ರಾಜ್ಯಪಾಲರು ಯಾರು? ಇದರ ಉತ್ತರ ಆಯ್ಕೆ ಬಿ TN ಚತುರ್ವೇದಿ. 49ನೇ ಪ್ರಶ್ನೆ, ಗೌತಮ್ ಬುದ್ಧನು ಜನಿಸಿದ ಸ್ಥಳ? ಇದರ ಉತ್ತರ ಆಯ್ಕೆ ಎ ಲುಂಬಿನಿ. 50ನೇ ಪ್ರಶ್ನೆ, ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರುತ್ ಪುಸ್ತಕವನ್ನು ಬರೆದವರು ಯಾರು? ಇದರ ಉತ್ತರ ಆಯ್ಕೆ ಸಿ ಮಹಾತ್ಮ ಗಾಂಧೀಜಿ. ಥ್ಯಾಂಕ್ ಯು ಫ್ರೆಂಡ್ಸ್.